ಜೋರಾಗಿ ಚಪ್ಪಾಳೆ ಮಾಡುವುದರ ಮೂಲಕ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ಶಿಕ್ಷಕರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಜೋರಾಗಿ ಚಪ್ಪಾಳೆ ತಟ್ಟಿ ಪ್ಲೀಸ್. ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶಿಕ್ಷಕರಿಗೆ ಅಭಿನಂದನೆಗಳು ಮತ್ತು ಆ ಪ್ರಶಸ್ತಿಯನ್ನು ನೀಡಿದಂತಹ ಗಣ್ಯಮಾನ್ಯರಿಗೂ ಸಹ ಚಂದ್ರಶೇಖರ ಅಂತೇಳಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳವಳ್ಳಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕನಾಗಿ 15 ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ. ಆ ಒಂದು ಶಾಲೆಯಲ್ಲಿ ನಾನು ವಿಜ್ಞಾನ ಶಿಕ್ಷಕನಾಗಿ ಇಂಗ್ಲೀಷ್ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಆ ಒಂದು ಶಾಲೆಯಲ್ಲಿ 16ನೇ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಹಸಿರು ಶಾಲೆ ಅಂತ ಪ್ರಶಸ್ತಿಯನ್ನು ಪಡಿಸಿಕೊಂಡಿದ್ದೀನಿ. ಹಾಗೆ ಶಾಲೆ ಆಟೋಟಗಳಲ್ಲೂ ಸಹ ಶಾಲೆ ಉತ್ತಮವಾಗಿ ಶಿಕ್ಷಕರ ಸಹಕಾರದಿಂದ ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಪ್ರತಿ ವರ್ಷವೂ ಸಹ ಶಾಲಾ ವಾರ್ಷಿಕೋತ್ಸವ ಮತ್ತು ಹಸಿರು ಗಿಡಗಳನ್ನು ನೆಡುವುದರಲ್ಲಿ ನನ್ನ ಶಾಲೆಯಲ್ಲಿ ಸುಮಾರು 60 ಜಾತಿಯ ಗಿಡಗಳನ್ನು ನೆಟ್ಟು ಅಲ್ಲಿ ಒಂದು 20 ಜಾತಿಯ ಔಷಧ ಸಸ್ಯಗಳನ್ನು ಮತ್ತು ಅಲ್ಲಿ ನಾನು ಓದಂಥ ವೇಳೆಯಲ್ಲಿ ಯಾವುದೇ ರೀತಿ ಶಾಲೆಗೆ ಕಾಂಪೌಂಡ್ ಇರಲಿಲ್ಲ. ಆ ಕಾಂಪೌಂಡನ್ನು ಬೇಲಿಯನ್ನು ನಿರ್ಮಿಸಿ ಸ್ವತಃ ಬೇಲಿಯನ್ನು ನಿರ್ಮಿಸಿ 60 ಸಿಲ್ವರ್ಗಳನ್ನು ನೆಟ್ಟು ಅವನ್ನು ಆ ಒಂದು ಶಾಲಾ ಅಭಿವೃದ್ಧಿ ಸಮಿತಿಯಿಂದ ಅದನ್ನು ಮಾರಿ ಆ ಒಂದು ಶಾಲೆಗೆ ನಾನು ಒಂದು 43 ಇಂಚಿನ ಟಿ ವಿಯನ್ನು ಹಾಕ್ಸೋದ್ರ ಜೊತೆಗೆ ಸೆಟಪ್ ಬಾಕ್ಸನ್ನು ಹಾಕ್ಸೋದ್ರ ಜೊತೆಗೆ ಮತ್ತು ಆ ಒಂದು ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಕರ್ತವ್ಯಕ್ಕೆ ಜಾಯಿನ್ ಆದಂಥ ವೇಳೆ ಕೇವಲ 36 ಮಕ್ಕಳಿದ್ದು ಆ ಒಂದು ಶಾಲೆಯ ದಾಖಲಾತಿಯನ್ನು 75ರವರೆಗೆ ನಾನು ಉತ್ತಮಪಡಿಸಿದ್ದೀನಿ. ಆ ಒಂದು ಕ್ಷೇತ್ರದಲ್ಲಿ ನಾನು ಉತ್ತಮ ಸಾಧನೆಯನ್ನು ಇವತ್ತಿಗೂ ಸಹ ನನ್ನ ಶಾಲೆ ನಮ್ಮ ತಾಲೂಕಿನಲ್ಲಿ ಉತ್ತಮ ಶಾಲೆಯಾಗಿ ಹೊಮ್ಮಲಿಕ್ಕೆ ಕಾರಣಕರ್ತನಾಗಿದೆ ಅಂತ ಹೇಳಿ ಈ ಮೂಲಕ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಒಂದು ಇದನ್ನು ಕಾರ್ಯವನ್ನು ವೈಖರಿಯನ್ನು ಗಮನಿಸಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮೀಕ್ಷೆ ನನಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು ತುಂಬ ಸಂತೋಷವಾಗಿದೆ. ಯಾಕಪ್ಪ ಅಂತೇಳಿದರೆ ನಾನು ಮತ್ತು ನನ್ನ ಶ್ರೀಮತಿಯವರಿಬ್ಬರೂ ಸಹ ಶಿಕ್ಷಕರಾಗಿರೋದು ಮತ್ತು ನಾನು ಶಿಕ್ಷಕರ ಕುಟುಂಬದಿಂದ ಬಂದಿರೋದು ಒಂದು ಶಿಕ್ಷಕರ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂಥೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಇನ್ನು ಈ ಒಂದು ಪ್ರಶಸ್ತಿ ಬಂದಿರೋದು ನನಗೆ ಇನ್ನೂ ಸಹ ಹೆಚ್ಚಿನ ಭಾರವನ್ನು ಯಾಕಪ್ಪ ಅಂತೇಳಿ ಇನ್ನೂ ಹೆಚ್ಚಿನ ಭಾರವನ್ನು ನೀಡಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದೆ ಅಂಥೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ನನ್ನ ಹೆಸರು ಕೆ ಚಂದ್ರಶೇಖರ್ ಅಂತೇಳಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಬೆಳವಳ್ಳಿ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಉತ್ತಮ ಶಿಕ್ಷಕ ಪ್ರಶಸ್ತಿ. ನಮ್ಮ ಹೆಸರು ಇಂಪಾ ಜಯಮ್ ಅಂತ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂಡಿಗೆರೆ ತಾಲೂಕು ಗಾನಹಳ್ಳಿ ಶಾಲೆಯಲ್ಲಿ 19 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಶಾಲೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಶಿಕ್ಷಕರ ಕೊರತೆಯೂ ಆಗ್ತಾಯಿದೆ. ಅಂಥದ್ರ ನಡುವೆ ಈ ಒಂದು ಅನಿತಾ ಕೌಲ್ ಅವರ ಹೆಸರಿನಲ್ಲಿ ಪ್ರಾಮಾಣಿಕವಾಗಿ ಸರ್ಕಾರಿ ಶಾಲೆಗಳನ್ನು ನಡೆಸ್ತಾ ಇರುವಂಥ ಶಿಕ್ಷಕರನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ನಮ್ಮ ಶಾಲೆಯ ಒಂದು ಪ್ರೊಫೈಲನ್ನು ಕೂಡ ಈ ಒಂದು ಸಮಿತಿಗೆ ಕಳಿಸ್ಕೊಟ್ಟಿದ್ವಿ. ನಮ್ಮ ಶಾಲೆಯಲ್ಲಿ 1ರಿಂದ 5ನೇ ತರಗತಿಗೆ 50 ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. 19 ವರ್ಷಗಳಿಂದ ಅದೇ ಒಂದು ಸ್ಟ್ರೆಂತನ್ನು ನಾವು ಉಳಿಸ್ಕೊಂಡು ಸರ್ಕಾರಿ ಶಾಲೆಗೆ ಬೇಕಾಗಿರುವ ಸೌಲಭ್ಯಗಳನ್ನು ಹಳೆ ವಿದ್ಯಾರ್ಥಿ ಸಂಘಗಳನ್ನು ರಚನೆ ಮಾಡಿ ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಿ ಹಾಗೆ ಊರಿನ ಪ್ರಮುಖ ತಾಣಗಳನ್ನು ಹಿಡಿದು ಶಾಲೆಗೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಪರಿಚಯನ ಮಾಡಿಕೊಂಡು ಬೇಕಾಗಿರುವ ಎಲ್ಲ ಆಟೋಪಕರಣಗಳನ್ನು ವ್ಯವಸ್ಥೆಗಳನ್ನು ಕಲ್ಪಿಸಿ ಕಂಪ್ಯೂಟರ್ ವ್ಯವಸ್ಥೆಯನ್ನು ಮಾಡಿಸಿ ಸ್ಮಾರ್ಟ್ ಕ್ಲಾಸ್ಗಳನ್ನು ವ್ಯವಸ್ಥೆ ಕಲ್ಪಿಸಿ ಆ ಒಂದು ಎಜುಕೇಷನನ್ನು ಕೊಡ್ತಾಯಿದ್ವಿ. ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಅದನ್ನು ಇಂದು ಗುರುತಿಸಿ ಕರ್ನಾಟಕ ಸಮಿತಿಗೆ ಗೌರವಿಸಿದೆ. ಈ ಒಂದು ಸಮಿತಿಗೆ ರಾಜ್ಯದ ಪದಾಧಿಕಾರಿಗಳ ಅಧ್ಯಕ್ಷರಿಗೆ ತಾಲೂಕು ಜಿಲ್ಲಾಡಳಿತದ ಅಧ್ಯಕ್ಷರಿಗೆ ನಾವು ನಮ್ಮ ಶಾಲೆಯ ಬಗ್ಗೆ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ದಿನ
ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿ ನಿವೃತ್ತರಾಗಿ ಶಿಕ್ಷಣ ಇಲಾಖೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದಂತಹ ಹಾಗೂ ನಿಧನರಾಗಿರುವಂತಹ ಅನಿತಾ ಕೌಲ್ರವರ ಒಂದು ಸ್ಮರಣೆಗಾಗಿ ನಾವು ಇಡೀ ರಾಜ್ಯಾದ್ಯಂತ ಅತ್ಯುತ್ತಮವಾದಂಥ ಶಿಕ್ಷಕರನ್ನು ಆಯ್ಕೆ ಮಾಡಿ ಸುಮಾರು 30ಕ್ಕಿಂತ ಹೆಚ್ಚು ಶಿಕ್ಷಕ ಬಂಧುಗಳಿಗೆ ಈ ದಿನ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅನಿತಾ ಕೌಲ್ ಪ್ರಶಸ್ತಿ ಅಂತೇಳ್ಬಿಟ್ಟು ಕೊಟ್ಟಿದ್ದೇವೆ. ಇದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ನಡೀತಾ ಇರುವಂಥ ಒಂದು ಕಾರ್ಯ. ಹಾಗೆಯೇ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಒಂದು ಶಿಕ್ಷಣ ಶಿಲ್ಪಿ ಅಂತೇಳ್ಬಿಟ್ಟು ಪತ್ರಿಕೆಯನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ಈ ದಿನದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಕನ್ನಡ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಮುಕುಂದರಾಜ್ ಸರ್ ಅವರು ಬಂದಿದ್ದರು. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಅತೀಕ್ ಸರ್ ಅವರು ಬಂದಿದ್ದರು. ಹಾಗೆಯೇ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಅವರು ಅಧ್ಯಕ್ಷತೆಯನ್ನು ವಹಿಸಿರೋ ರಾಜಾ ನಾಯ್ಕ್ ಸರ್ ಅಂತೇಳ್ಬಿಟ್ಟು, ಅನಂತರ CR ಚಂದ್ರಶೇಖರ್ ಅವರು ನಿಮಾನ್ಸ್ನ ನಿವೃತ್ತ ನಿರ್ದೇಶಕರು, ಅವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಈ ದಿನ ಅವರು ಒಂದು ಸಂದೇಶವನ್ನು ಸಹ ಕಳಿಸಿದರು. ಒಟ್ಟಾರೆಯಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಗಳಾಗಬೇಕು, ಸಾಕಷ್ಟು ಅರ್ಪಣಾ ಮನೋಭಾವದಿಂದ ದುಡಿತಾ ಇರುವಂಥ ಶಿಕ್ಷಕರಿಗೆ ಒಂದು ಅವರನ್ನು ಗುರುತಿಸುವಂಥ ಕೆಲಸ ಆಗಬೇಕು ಅಂತೇಳ್ಬಿಟ್ಟು ನಮ್ಮ ಸಂಸ್ಥೆ ಈ ದಿನ ಇಲ್ಲಿ ಒಂದು ಬಸವನಗುಡಿಯಲ್ಲಿರುವಂಥ BMS ಕಾಲೇಜಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆದಿದೆ. ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು S. ಕೃಷ್ಣಾನಂದ್ ಅಂತೇಳಿ, ಶಿಕ್ಷಣ ಶಿಲ್ಪಿ ಬಳಗದಲ್ಲಿ ನಾನು ಸಂಪಾದಕೀಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಇಲ್ಲಿ BMS ಇಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಅನಿತಾ ಕೌಲ್ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಶಿಕ್ಷಕರಿಗೆ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ LN ಮುಕುಂದರಾಜ್ ಅವರು ಬಂದಿದ್ದರು. ಅಲ್ಲದೆ ಇನ್ನೊಬ್ಬ ಮುಖ್ಯ ಅತಿಥಿ ಎಂದರೆ MK ಅತೀಕ್ ಅನ್ನೋರು, ಅವರು ಬೆಂಗಳೂರು ಡೆವಲಪ್ಮೆಂಟ್ ಇದರಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ನಿವೃತ್ತರ ನಂತರ ಅವರಿಗೆ ಮತ್ತೊಂದು ಹುದ್ದೆ ಕೊಟ್ಟಿದ್ದಾರೆ. ಅವರು ಬಂದಿದ್ದರು ಇವತ್ತು. ಅವರು ಇವತ್ತು ಪ್ರಶಸ್ತಿ ವಿಜೇತರನ್ನು ಉದ್ದೇಶಿಸಿ ಪ್ರಶಸ್ತಿ ಪಡೆದವರು ಯಾವ ರೀತಿ ಸಮಾಜ ಸುಧಾರಣೆಗಾಗಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳಿದರು. ಅದೇ ರೀತಿ ಆ ಪ್ರೋತ್ಸಾಹ, ಆ ಉತ್ಸಾಹ ಈ ಪ್ರಶಸ್ತಿ ಪಡೆದ ಶಿಕ್ಷಕರಲ್ಲಿ ಇರಲಿ. ಅವರ ಮಕ್ಕಳಿಗೆ ಇನ್ನೂ ಉನ್ನತ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಒಂದು ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಅವಶ್ಯಕತೆ ಇಲ್ಲ. ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಸಹ ಆ ಹುದ್ದೆಗೆ ತಲುಪಬಹುದು. ಆ ನಿಟ್ಟಿನಲ್ಲಿ ನೀವು ಶಿಕ್ಷಕರೆಲ್ಲ ಬೆಂಬಲ ಕೊಡಬೇಕು, ಪ್ರೋತ್ಸಾಹಿಸಬೇಕಂತೇಳಿ ಅವರು ಕೋರಿದರು. ನನ್ನ ಹೆಸರು ಸಿದ್ದರಾಮ ರೆಡ್ಡಿ. ನಾನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯ. ಸರ್, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಸುಮಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಜನಪ್ರಿಯ IAS ಆಫೀಸರ್ ಆಗಿದ್ದಂಥವರು, ಸಾಕ್ಷರತಾ ಆಂದೋಲನದಲ್ಲಿ ತಮ್ಮ ಸಕ್ರಿಯವಾದ ಪಾತ್ರವನ್ನು ವಹಿಸಿದ್ದಂಥವರು, ಜನಪರವಾದ ಅಧಿಕಾರಿ ಅನ್ನೋದನ್ನು ಜನರ ಮಧ್ಯೆ ಬಿತ್ತರಿಸಿದಂಥ ಒಬ್ಬ ವಿಶೇಷ ಅಧಿಕಾರಿಯ ಜನ್ಮದಿನವನ್ನು ಅಥವಾ ಅವರ ನೆನಪನ್ನು ಮಾಡಿಕೊಳ್ಳುವಂಥ ಉದ್ದೇಶಕ್ಕಾಗಿ ಇವತ್ತು ನಾವು ಅನಿತಾ ಕೌಲ್ ಶಿಕ್ಷಕ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ. ಇದು ಸುಮಾರು 10-12 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಾವು ಯಾವ ಮಾನದಂಡಗಳನ್ನು ಕೂಡ ಎಲ್ಲವನ್ನೂ ಕೂಡ ಗಮನಿಸಿ ಆ ಮೂಲಕ ಯಾವ ಒತ್ತಾಸೆ, ಯಾರ್ದಾರು ಶಿಫಾರಸು ಯಾವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಪ್ರಾಮಾಣಿಕವಾಗಿ ಸ್ಥಳೀಯ ಮುಖಂಡರುಗಳು, ನಮ್ಮ ಸಂಸ್ಥೆಯ ಮುಖಂಡರುಗಳು ಹೇಳುವಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂಥ ಶಿಕ್ಷಕರನ್ನು ಗುರುತಿಸಿ ಆ ಮೂಲಕ ನಾವು ಪ್ರಶಸ್ತಿಗಳನ್ನು ಕೊಡ್ತಾ ಬರ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸಂಸ್ಥೆಗಳು ಕೊಡುವಂಥ ಮಟ್ಟಕ್ಕಿಂತ ಉತ್ತಮವಾದ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಗೆ ಒಂದು ಪ್ರಶಂಸೆಯನ್ನು ಕೂಡ ನೀಡಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಇದೆಲ್ಲರ ಉದ್ದೇಶ, ಈ ಹಿನ್ನೆಲೆಯಲ್ಲಿ ನೀಡುವಂಥ ಉದ್ದೇಶ ಏನಂತಂದರೆ ಶಿಕ್ಷಕ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಆ ಮೂಲಕ ಜನರ ಮಧ್ಯೆ ವೈಜ್ಞಾನಿಕ ಮನಸ್ಥಿತಿಯನ್ನು ಬೆಳೆಸುವಂಥದ್ದು,
ವಿಚಾರವಂತಿಕೆಯನ್ನು ಬೆಳೆಸುವಂಥದ್ದು. ಮತ್ತು ಶಿಕ್ಷಕರು ಅಂತಂದರೆ ದೇಶ ಕಟ್ಟುವವರು ನಿಜವಾಗಿ ಶಿಕ್ಷಕರು, ಅವರಿಗೆ ಪ್ರಾಮುಖ್ಯತೆ ದೊರೀಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ನಾವು ಡಾಕ್ಟರ್ಗಳನ್ನು ಕೊಡಬಹುದು, ಬೇರೆ ನರ್ಸ್ಗಳ ಸೇವೆಯನ್ನು ಮಾಡುವಂಥದ್ದು ಗುರುತಿಸ್ಬೋದು. ಇವರೆಲ್ಲರೂ ಗುರುತಿಸೋದಕ್ಕೂ ಕೂಡ ಮೂಲವಾಗಿ ಅವರನ್ನು ತಯಾರು ಮಾಡುವವರು ಯಾರು, ಆ ಜನರನ್ನು ಗುರುತಿಸಿ ಅವರಿಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು, ಅವರಿಗೆ ಬೆನ್ತಟ್ಟಬೇಕು. ನೀವು ಇನ್ನೂ ಉತ್ತಮವಾದ ಕೆಲಸವನ್ನು ಮಾಡೋದ್ರ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ನೀವು ತುಂಬ ಮಹತ್ತರ ಪಾತ್ರವನ್ನು ವಹಿಸ್ತೀರಿ ಅನ್ನುವಂಥದ್ದು. ಎಲ್ಲ ಶಿಕ್ಷಕರು ದೇಶವನ್ನು ಕಟ್ಟುವುದರಲ್ಲಿ ಪ್ರಥಮ ಹೆಜ್ಜೆ ಇಡುವಂಥ ಜನ ಅವರಿಂದ ಮಾರ್ಗದರ್ಶನ ಪಡೆದಂಥವರು ಇವತ್ತು ಎಲ್ಲ ರಂಗದಲ್ಲೂ ಕೂಡ ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಯಾರು ಒಳ್ಳೆಯ ಶಿಕ್ಷಕರು ಇದ್ದಾರೆ, ಯಾರ ಕಾಲಾವಧಿಯಲ್ಲಿ ನಮ್ಮೂರಿನಲ್ಲಿ ಮಕ್ಕಳೆಲ್ಲ ಏಳಿಗೆ ಆಗಿದ್ದಾರೆ ಅಂತ ಕೇಳಬೇಕಾದ್ರೆ ಇಂಥ ಶಿಕ್ಷಕರಿದ್ದರು. ಅವ್ರ ಕಾಲದಲ್ಲಿ ತುಂಬ ಚೆನ್ನಾಗಿ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ನಡೀತು, ಆ ಮೂಲಕ ನಮ್ಮ ಮಕ್ಕಳೆಲ್ಲ ತುಂಬ ಮುಂದಕ್ಕೆ ಹೋದರು ಅನ್ನುವಂಥ ಮಾತುಗಳನ್ನು ಹಳ್ಳಿಗಳ ಜೊತೆ ಕೇಳ್ತಾ ಹೋಗ್ತಾರೆ. ಅಂಥ ಶಿಕ್ಷಕರನ್ನು ಗುರುತಿಸಿ ಇವತ್ತು ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಅವರು ಹೆಮ್ಮೆ ಪಟ್ಟಿದ್ದಾರೆ. ಅವರ ಕುಟುಂಬ ಸಮೇತ ಬಂದು ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳುವಂಥದ್ದು, ಅವರು ಹಂಚ್ಕೊಳ್ಳುವಂಥದ್ದು, ಅವರು ವಿಚಾರ ವಿನಿಮಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಮಗೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಗೆ ಹೆಮ್ಮೆಯ ವಿಚಾರ ಅಂತ ನಾವು ಭಾವಿಸ್ತೇವೆ. ನಾವು ಗುರುತಿಸೋದಕ್ಕಿಂತ ಅವರು ಮಾಡಿರುವಂಥ ಕಾರ್ಯವೇ ಹೆಚ್ಚು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿರುವಂಥ ಪದಾಧಿಕಾರಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾನು ಖಜಾಂಚಿಯಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನೂ ವ್ಯಾಪಕವಾಗಿ ಬೆಳಿಬೇಕು. ಆ ಮೂಲಕ ಬಾಲ KGVS, ಮಹಿಳಾ KGVS, ಯುವ KJVSಗಳನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಕೂಡ ಆಲೋಚನೆಯನ್ನು ಮಾಡಿಕೊಳ್ತಿದ್ದೇವೆ. ಇವತ್ತು ಅನೇಕ ದುಷ್ಟಶಕ್ತಿಗಳು ಮಕ್ಕಳನ್ನು ಕೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ನಿಮಗೆ ಆ ಉದಾಹರಣೆಯನ್ನು ನಾನು ಹೇಳಬೇಕಾಗಿಲ್ಲ. ಈಗಾಗಲೇ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನರನ್ನು ವಿಚಾರವಂತ ಮಾಡದೆ ಹೋದರೆ ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ನಿಲುವು. ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನವನ್ನು ನಮ್ಮದೇ ಆದಂಥ ಆಯಾಮಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ನಮಃ. ನನ್ನ ಹೆಸರು ಭಾಗ್ಯಬಾಯಿ DR, ಚಿಕ್ಕಮಗಳೂರು ಜಿಲ್ಲೆಯಿಂದ. ಇವತ್ತು ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಅನಿತಾ ಕೌಲ್ ಅವಾರ್ಡ್ನಲ್ಲಿ ನಾನೊಬ್ಬ ಅವಾರ್ಡಿಯಾಗಿ ಆಯ್ಕೆಯಾಗಿದ್ದು, ಇವತ್ತು ಅನಿತಾ ಕೌಲ್ ನಮ್ಮ IAS ಅಧಿಕಾರಿಯವರ ಹೆಸರಿನಲ್ಲಿದ್ದಂತಹ ಪ್ರಶಸ್ತಿಗೆ ನಾನು ಭಾಜನಲಾಗಿದ್ದೇನೆ. ಸೊ ಇದಕ್ಕೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಸರ್ವ ಸದಸ್ಯರಿಗೂ ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜ್ಞಾನ ವಿಜ್ಞಾನ ಸಮಿತಿಯ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತೊಂದಿನ ನಾನು ಮಾಡಿದಂಥ ಶಿಕ್ಷಣ ಕ್ಷೇತ್ರದಲ್ಲಿ ನಾವೀನ್ಯತಾ ಕೊಡುಗೆಗಳು, ಅಟಲ್ ಟಿಂಕರಿಂಗ್ ಲ್ಯಾಬ್ ಬಗ್ಗೆ, ಅಂದರೆ ಜ್ಞಾನ ವಿಜ್ಞಾನ ಸಮಿತಿ ಅನ್ನೋ ಹೆಸರಲ್ಲಿ ನಾನು ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡಿ, ಕಲಾ ವಿಭಾಗದಲ್ಲಿ ಪಡೆದಂತಹ ಜ್ಞಾನವನ್ನು ವಿಜ್ಞಾನದಲ್ಲಿ ಇಂಜಿನಿಯರಿಂಗ್ಗಳು ಮಾಡುವಂಥ ಕರ್ತವ್ಯ ನಿರ್ವಹಿಸುವಂತಹ ಕ್ಷೇತ್ರದ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ನಮ್ಮ ಪ್ರೌಢಶಾಲಾ ಮಟ್ಟದ ವಿಜ್ಞಾನಿಗಳನ್ನೇ ಬಾಲವಿಜ್ಞಾನಿಗಳನ್ನಾಗಿ ರೂಪಿಸುವಲ್ಲಿ ನಾನು ರಾಜ್ಯ ಮಟ್ಟದಲ್ಲಿ ಸುಮಾರು ಶೂನ್ಯ ಅನುದಾನದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀನಿ. ಅದಕ್ಕೆ ನಮ್ಮ UNICEF ಮತ್ತು ವಿಜ್ಞಾನಾಶ್ರಮದವರು ಸಹ ನನಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸೊ ನನ್ನ ಒಂದು ಸ್ವಯಂ ಪ್ರೇರಣೆಯಿಂದ ಶೂನ್ಯ ಅನುದಾನದಲ್ಲಿ ಮಾಡಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಗುರುತಿಸಿ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇವತ್ತು ನಂದು ಈ ದಿನ ನನಗೆ ಅನಿತಾ ಕೌಲ್ ಸ್ಮರಣಾರ್ಥವಾಗಿ ಒಂದು ಪ್ರಶಸ್ತಿ ನೀಡಿ ಗೌರವಿಸಿರೋದು ನನಗೆ ತುಂಬ ಒಂದು ಋಣಭಾರ ಅನಿಸಿದೆ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದಷ್ಟು ನಾವೀನ್ಯತಾ ಕಾರ್ಯಕ್ರಮಗಳು ಮತ್ತು ಹೊಸ ಚಟುವಟಿಕೆಗಳು ಆಯೋಜಿಸಿ ಆ ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಅಧಿಕಾರಿಗಳು ಅಥವಾ ನಮ್ಮ ಇವತ್ತಿನ ವೇದಿಕೆ ಏನು ಒಂದು ಆಸೆ ವ್ಯಕ್ತಪಡಿಸಿದೆ, ಅದರ ನಿಟ್ಟಿನಲ್ಲಿ ನಾವು ಮತ್ತಿನ್ನೊಂದಷ್ಟು ಹೊಸ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಬೇಕು. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ತರುವಂತಹ ವಿಜ್ಞಾನಿಗಳನ್ನು ನಾವು ಸೃಷ್ಟಿಸಬೇಕು ಅನ್ನೋದು ನನ್ನ ಆಸೆ. ನಾನು ಜಿಲ್ಲಾ ಅಟಲ್ ಟಿಂಕರಿಂಗ್ ಲ್ಯಾಬ್ ನೋಡಲ್ ಅಧಿಕಾರಿಯಾಗಿ ಚಿಕ್ಕಮಗಳೂರು ಡಯಟಲ್ಲಿ ಸುಮಾರು 3 ವರ್ಷದಿಂದ ಸುಮಾರು 15ಕ್ಕಿಂತ 20 0 ಬಜೆಟ್ ಸ್ಟೇಟಲ್ಲಿ ಇನೋವೇಟಿವ್ ಆಗೋದ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀನಿ. ಅದು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ನಮ್ಮ ಇಡೀ ಅಟಲ್ ಟಿಂಕರಿಂಗ್ ಲ್ಯಾಬ್ ಕ್ಷೇತ್ರದಲ್ಲೇ ನಂದೊಂದು ಕ್ರಾಂತಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಯಾವುದೂ ಇಲಾಖಾ ಕಾರ್ಯಕ್ರಮ ಅಲ್ಲ ಅಂದರೂ ನಾನೇ ಇನೋವೇಟಿವ್ ಒಂದಿಷ್ಟು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡು ನಮ್ಮ ಜಿಲ್ಲೆಯಲ್ಲಿ 0 ಬಜೆಟಲ್ಲಿ ಪ್ರೋಗ್ರಾಮ್ ಮಾಡಿ ನಮ್ಮ ಅಟಲ್ ಟಿಂಕರಿಂಗ್ ಲ್ಯಾಬಿಂದ ಮಂದಾರ ಅನ್ನೋ ಒಂದು ಹುಡುಗಿ ಇನ್ಸ್ಪೈರ್ ಅವಾರ್ಡಲ್ಲಿ ದೆಹಲಿಗೆ ಹೋಗಿ ಬಂದಿದ್ದಾಳೆ. ಮತ್ತು ಮೊನ್ನೆ ವಿವೇಕ್ ಅನ್ನೋ ಒಂದು ಹುಡುಗ ದಕ್ಷಿಣ ಭಾರತದಲ್ಲಿ ನಮ್ಮ ವಿಜ್ಞಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾನೆ. ಈ ರೀತಿ ಹಲವಾರು ಬಾಲವಿಜ್ಞಾನಿಗಳು ನನ್ನ ಮಾರ್ಗದರ್ಶನದಲ್ಲಿ ನಮ್ಮ ಚಿಕ್ಕಮಗಳೂರಿಂದ ಹೊರಹೊಮ್ಮುತ್ತಿದ್ದಾರೆ ಅನ್ನೋದು ನನಗೂ ಖುಷಿ ಕೊಡ್ತಾ ಇದೆ. ಇಸ್ರೋ ಸೈಂಟಿಸ್ಟನ್ನು ಕರೆಸಿ ಮಾರ್ಗದರ್ಶನ ಕೊಟ್ಟೆ ಅಂತ ಒಬ್ಬ ಸ್ಟೂಡೆಂಟ್ ಇವತ್ತು ಇಸ್ರೋ ಸೈಂಟಿಸ್ಟ್ ಆಗೋಕ್ಕೆ ಹೊರಟಿದ್ದಾನೆ. ಸೊ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅಟಲ್ ಟಿಂಕರಿಂಗ್ ಲ್ಯಾಬ್ ನೋಡಲ್ ಅಧಿಕಾರಿಯಾಗಿ ನಾನು ಮಾಡ್ತಿರೋ ಕೆಲಸ ಈ ಜ್ಞಾನ ವಿಜ್ಞಾನ ಸಮಿತಿ ಗುರುತಿಸಿದೆ ಅನ್ನೋದಕ್ಕಿಂತ ನಿಜವಾಗ್ಲೂ ಅದಕ್ಕೆ ಅರ್ಥಬದ್ಧವಾಗಿ ನಾನು ಇದ್ದೀನಿ ಅಂತ ನನಗೆ ಹೆಮ್ಮೆ ಇದೆ. ಇದಕ್ಕೆ ನಾನು ಈ ಸಮಿತಿಗೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ವಂದನೆಗಳು. ಥ್ಯಾಂಕ್ ಯು.
ಭಾಗ್ಯಬಾಯಿ ಡಿ ಆರ್, ಚಿಕ್ಕಮಗಳೂರು. ತಾವು ಏನೇ ಹೇಳೋಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಒಂದು ರಾಜ್ಯ ಮಟ್ಟದ ಸಂಘಟನೆ ಆಗಿದ್ದು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸುಮಾರು 100 ತಾಲೂಕುಗಳಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ. ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮ ಬ್ಯಾಡ್ಗಿಯವರು ಬಂದು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಇವತ್ತು. ಅವರು ಆ ಯಾವುದು ಅದು ತಾಲೂಕು, ಬಾಗಲಕೋಟೆ ತಾಲೂಕಿನೊಳಗೆ ಕನ್ನಡ ಜಿಲ್ಲೆಯೊಳಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಸುಮಾರು 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕವಾಗಿ ಸರ್ಕಾರದಿಂದ ಬೇರೆ ಬೇರೆ ಮೂಲದಿಂದ ಸಂಗ್ರಹ ಮಾಡಿ ಒಂದು ಕನ್ನಡ ಭವನನ ಕಟ್ಟಿದರು. ಆ ಭಾಗದೊಳಗೆ ಕನ್ನಡದ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡಿದವರು ಅವ್ರಿಗೆ ನಮ್ಮ ಬ್ಯಾಡಗಿಯವರು ಒಬ್ಬರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಬಂದರೆ ಅನಿತಾ ಕೌಲ್ ಅಂತ ಒಬ್ಬರು ನಿವೃತ್ತ IAS ಅಧಿಕಾರಿ ಇದ್ದರು. ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರು ಶಿಕ್ಷಕರಿಗೆ ಮತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅಪಾರವಾದಂಥ ಆಸಕ್ತಿಯಿಂದ ಕೆಲಸ ಮಾಡಿದ್ರು, ಭಾಳ ಆಸಕ್ತಿಯಿಂದ ಮಾಡಿದವರು. ಅವರ ನೆನಪಿನೊಳಗೆ ನಾವು ಕಳೆದ 7 ವರ್ಷದಿಂದ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇಡೀ ಕರ್ನಾಟಕದಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಕೊಡ್ತಾ ಬಂದಿದ್ದೀವಿ. ಇವತ್ತಿನ ದಿವಸನೂ ಕೂಡ ಸುಮಾರು 29 ಜನ ಶಿಕ್ಷಕರಿಗೆ ನಾವು ಈ ಒಂದು ಸನ್ಮಾನನ ಕೊಟ್ಟು ಗೌರವಿಸಿದ್ದೀವಿ. ಮತ್ತು ಇವತ್ತಿನ ಅತಿಥಿಗಳಾಗಿ ಬಂದಂಥವರು ಅಷ್ಟೇ ತುಂಬ ಮೌಲ್ಯಯುತವಾದಂಥ ಭಾಷಣನೇ ಮಾಡಿದ್ರು. ಒಂದು ನಮ್ಮ ಕನ್ನಡ ಅಕಾಡೆಮಿ ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಪ್ರೊಫೆಸರ್ ಮುಕುಂದರಾಜ್ ಅವರು, ಅದೇ ರೀತಿ ರಾಜ್ಯ ಸರ್ಕಾರದ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡಿದಂಥ ರತೀಕ್ ಅವರು ಭಾಳ ಮೇಷ್ಟ್ರುಗಳಿಗೆ ಏನು ಬೇಕು, ಯಾಕೆ ನಮ್ಮ ಮೌಲ್ಯ ಕಡಿಮೆ ಆಗ್ತಾಯಿದೆ, ಈ ಎಲ್ಲ ವಿಚಾರಗಳನ್ನ ಭಾಳ ಬಿಡಿಯಾಗಿ ಬಿಡಿಸಿ ಹೇಳಿದಂಥವ್ರು. ಸೊ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಬಂದಂಥವ್ರಿಗೆ ಆತಿಥ್ಯನೂ ಕೂಡ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಿಂದ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ನಡೆದಿದೆ ಅಂತ ನಾನಂತೂ ಭಾವಿಸ್ತೀನಿ. ನನ್ನ ಜೊತೆಗೆ ಬಾಗಲಕೋಟೆ ಅಧ್ಯಕ್ಷರಿದ್ದಾರೆ. ಈ ಪ್ರಶಸ್ತಿಯೊಳಗೆ ಭಾಳ ಮುಖ್ಯವಾಗಿ ಪ್ರತಿ ವರ್ಷ ಸುಮಾರು 20,000 ರೂಪಾಯಿನ ಅವರು ಇದಕ್ಕೂ ಅವ್ರ ತಂದೆ ಹೆಸರನ್ನು ಕೊಡ್ತಾರೆ. ನಮ್ಮ ಬ್ಯಾಡಗಿ ಅವರು ಗಂಗಪ್ಪ ಹೊಳೆಯಪ್ಪ ಬ್ಯಾಡಗಿ ಅಂತ ಹೇಳಿ ಅವ್ರ ತಂದೆ ಹೆಸರು. ಅವರು ಸ್ವತಂತ್ರ ಹೋರಾಟಗಾರರು ಹೌದು. ಅವ್ರ ನೆನಪಿನೊಳಗೆ ಸುಮಾರು 5 ಜನಕ್ಕೆ ನೀವು ಇಲ್ಲಿ ಗೌರವ ಸಲ್ಲಿಸಿ ಒಳ್ಳೆ ಮಾಸ್ಟರ್ನ ಆಯ್ಕೆ ಮಾಡಿ ಅಂತ ಹೇಳಿ ಕಳೆದ 2-3 ವರ್ಷದಿಂದ ಅವರು ಇವರು ಸಮಾಜ ಸೇವಕರಾಗಿರೋದ್ರಿಂದ ಅವ್ರ ತಂದೆ ನೆನಪಿನೊಳಗೆ ಇದನ್ನು ಮಾಡ್ತಾರೆ. ಪ್ರತಿ ವರ್ಷ ಅವರು ಇಲ್ಲಿ ಅದನ್ನು ಅನೂಚಾನವಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ಇವ್ರ ಹೆಸರಿನೊಳಗೂ ಕೂಡ ಒಂದು 5 ಜನ ಮಾಸ್ಟರ್ಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಈ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಇವಾಗ ಈ ಬ್ಯಾಡಗಿಯವರು ಒಂದೆರಡು ಮಾತಾಡಬೇಕು ಈ ಸಂದರ್ಭದಲ್ಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಈಗಾಗಲೇ ಶ್ರೀಧರ್ ಸಾಹೇಬರು ಹೇಳಿದರು, ಏನಾದರೂ ಬೆಂಗಳೂರು 28 ಕ್ಷೇತ್ರಗಳಲ್ಲಿ ಜ್ಞಾನ ವಿಜ್ಞಾನ ಸಮಿತಿ ಬೆಳೆದೈತಿ, ನೆಲ ಊರೈತಿ ಅಂತಂದ್ರೆ ಅದಕ್ಕೆ ಶ್ರೀಧರ್ ಸರು ಮತ್ತು ಅವರ ಸಹಪಾಠಿಗಳಾಗಿರುವಂಥ ಅವರು ಕೂಡ್ಕೊಂಡು ಕೆಲಸ ಮಾಡ್ಯಾರ. ಯಾಕಂದರೆ ಮೊದಲ ನಾವು ಸುಮಾರು 90ನೇ ದಶಕದಿಂದ ಬಸವರಾಜ್ ಸರು, ನಾವು ರಾಜನಾಯಕ್ ಸಾಹೇಬರಿದ್ದಾಗ ಸರ್ ಸುಮಾರು 7 ವರ್ಷಗಳಿಂದ ಇಲ್ಲಿ ಅನೇಕ ಕಡೆ 28 ಕ್ಷೇತ್ರ ಬೆಂಗಳೂರಲ್ಲಿರ್ತಕ್ಕಂಥ ಕ್ಷೇತ್ರದೊಳಗೆ ಅಲ್ಲೆಲ್ಲೆಲ್ಲೇ ಇತ್ತು ತೆರೆಮರೆಯಲ್ಲಿ. ಈಗ 28 ಕ್ಷೇತ್ರದಲ್ಲಿ ಕರ್ನಾಟಕ ಜ್ಞಾನ ಬೆಳೆಸಿದಂಥ ಕೀರ್ತಿ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದಂಥ ಶ್ರೀಧರ್ ಸರ್ಗೆ ಸಲ್ತದ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ. ಅದರ ಜೊತೆಗೆ ಈಗ ಹೇಳಿದರು, ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿರೋ ಚಳವಳಿಯಲ್ಲಿ ಸಹ ಅವರು 5 ಮಂದಿಗೆ ಅಲ್ಲಿಯೂ ಸಹ ಊರಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ದತ್ತಿ, ವಚನ ಸಾಹಿತ್ಯ ಪರಿಷತ್ತಿನ ದತ್ತಿ ಇಟ್ಟು ಅಲ್ಲಿ ಸೇವೆ ಮಾಡಿ ವಚನ ಸಾಹಿತ್ಯದೊಳಗೆ ಸೇವೆ ಮಾಡಿದಂಥವ್ರಿಗೆ, ಕನ್ನಡದಲ್ಲಿ ಸೇವೆ ಮಾಡಿದಂಥವ್ರಿಗೆ, ವಿಜ್ಞಾನದಲ್ಲಿ ಸೇವೆ ಮಾಡಿದಂಥವ್ರಿಗೆ, ಒಟ್ಟು ಸಮಾಜ ಸೇವೆ ಮಾಡಿದಂಥವ್ರಿಗೆ 5 ಮಂದಿಗೆ ಈ ರೀತಿಯಾಗಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ
ತಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮತ್ತು ಕರ ವಿರುದ್ಧ ಹೋರಾಡಿ ಎಲ್ಲ ಮಾಡಿದಂಥ ಸಾಧನೆಯನ್ನು ಇವತ್ತು ಹೇಳಿ ನೆನಪಿಸಿಕೊಂಡು ನಮ್ಮ ತಂದೆಯವರ ಹೆಸರು ಮೇಲೆ ಕೊಡ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಅದಕ್ಕೆ ಅವರು ಜ್ಞಾನ ವಿಜ್ಞಾನ ಸಮಿತಿಯವ್ರಿಗೂ ನಮ್ಮ ತಂದೆಯವ್ರ ಹೆಸರು ಮೇಲೆ ಕೊಡೋಕೆ ಒಪ್ಕೊಂಡಾರಲ್ಲ, ಅದಕ್ಕೆ ಅವ್ರು ಕೊಡಕತ್ತಾರ ಗೌರವಿಸಿ 5 ಮಂದಿಗೆ ನಮ್ಮ ತಂದೆಯವ್ರ ಹೆಸರು ಮೇಲೆ ಕೊಡ್ತಾ ಇರೋದು ಬಹಳ ಸುದೈವ ಅಂತೇಳಿ ಆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಮಾನ್ಯ ಚಂದ್ರಶೇಖರ್ ಸಾಹೇಬರಿಗೂ, ಇ ಬಸವರಾಜ್ ಸರ್ರಿಗೂ, ಮತ್ತು ಡಾಕ್ಟರ್ ರಾಜಾನಾಯ್ಕ ಸಾಹೇಬರಿಗೂ, ನಗರ ಅಧ್ಯಕ್ಷರಾದಂಥ ಶ್ರೀಧರ್ ಸರ್ ಅವ್ರಿಗೂ, ಅವರಿವರೆನ್ನದೇ ಎಲ್ಲರಿಗೂ ಸಹ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕೋಶಾಧ್ಯಕ್ಷರಾದಂಥ ಮಹದೇವಪ್ಪನವರಿಗೂ ಎಲ್ಲರಿಗೂ ಸಹ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸರ್.